ನಮಸ್ಕಾರ ಕರ್ನಾಟಕ. ನೆನ್ನೆ ಪಾದಯಾತ್ರೆಯಲ್ಲಿ ಕುಮಾರಸ್ವಾಮಿ ಅವರು ಪಾದಯಾತ್ರೆ ಮಾಡ್ತಾ ಪದೇ ಒತ್ತೆ ಹೇಳ್ತಿದ್ದಂದರೆ ಈ ಸರ್ಕಾರನ ಬೀಳಿಸ್ತೀನಿ, ಕಾಂಗ್ರೆಸ್ ಸರ್ಕಾರನ ಬೀಳಿಸ್ತೀನಿ. ಸೊ ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ, ಚನ್ನಪಟ್ಟಣದಲ್ಲಿ ತಾವು ನಿಂತ್ಕೊಟ್ರೆ MLAಗೆ 1 ವರ್ಷ ಆದಮೇಲೆ ಅಲ್ಲಿ ಕೈ ಕೊಟ್ಟು ಇದಕ್ಕೆ ನಾವು ಮಂಡ್ಯಕ್ಕೆ ಬಂದರೆ MP ಗೆ ನಿಂತ್ಕೊಂಡ್ರೆ ಮತ್ತೆ ನೀವೇನೋ ಆಗಬೇಕು ಅಂತ ಚನ್ನಪಟ್ಟಣದ ಗಿರಾಕಿಗಳ ಕತೆ ಮುಗೀತು. ಅಲ್ಲಿಂದ ಮಂಡ್ಯಕ್ಕೆ ಬಂದರೆ ಅಲ್ಲಿ ನಿಂತ್ಕೊಂಡಿದ್ದೀರಾ, ಅಲ್ಲಿ MP ಆರಿ, ಇವಾಗ ಮಿನಿಸ್ಟ್ರು ಸಹ ಆದರೆ. ಅಲ್ಲಿ ಮಿನಿಸ್ಟರ್ ಆದಮೇಲೆ ಇವರೇನೋ ಉತ್ತರ ಭಾರತದ ಗುಜರಾತಿ ಮಾರ್ವಾಡಿಗಳ ಜೊತೆ ಕೈ ಜೋಡಿಸ್ಕೊಂಡು ಈಗ ರಾಜ್ಯ ಸರ್ಕಾರನ ಕಿತ್ತಾಕ್ಲಿಕ್ಕೋಸ್ಕರ ತಾವು ಷಡ್ಯಂತ್ರ ಮಾಡಿಕೊಂಡು, ಆಮೇಲೆ ನೀವು ಎಂಟೈರ್ ಪಾದಯಾತ್ರೆಯಲ್ಲಿ ಎಲ್ಲೂ ಕೂಡ ಜನರ ಪರವಾಗಿ ಜನರಿಗೋಸ್ಕರ ನಾನು ಈ ಸರ್ಕಾರವನ್ನು ಬೀಳಿಸ್ತೀನಿ ಅಥವಾ ತೆಗಿತೀನಿ ಅಂತ ಹೇಳಿಲ್ಲ. ನಾನು CM ಆಗಬೇಕು, ನಾವು ಸರ್ಕಾರ ಮಾಡಬೇಕು. ನಾವೆಲ್ಲ ಟ್ಯಾಕ್ಸ್ ಕಟ್ಟಿ ನಿಮ್ಗೆ ಓಟ್ ಕೊಟ್ಟು ಗೆಣಸ್ಕೀಳಕ್ಕೆ ಇರೋದು ಕುಮಾರಸ್ವಾಮಿ ಅವರೇ. ನನಗೆ ಹೇಳೋಕ್ಕೆ ಏನೂ ಸಮಸ್ಯೆ ಇಲ್ಲ. ಈ ಕರ್ನಾಟಕದಲ್ಲಿ ರಾಜಕೀಯವನ್ನು ನೀವು ಮತ್ತು ಯಡಿಯೂರಪ್ಪನ ಮಕ್ಕಳು BJP ಅವರಿಗೆ ಎಷ್ಟು ಸ್ಟೇಕ್ಸ್ ಇದೆಯೋ, ಕರ್ನಾಟಕದಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಗಳಾಗಿ, ಒಬ್ಬ ವಕೀಲರಾಗಿ, ಧ್ವನಿ ಎತ್ತರಾಗಿ ನಮ್ಮಂಥವ್ರು ಕೂಡ 6 ಕೋಟಿ ಕನ್ನಡಿಗರಿಗೂ ಅಷ್ಟೇ ಸ್ಟೇಕ್ಸ್ ಇದೆ, ಅಷ್ಟೇ ನಮಗೆ ಹಕ್ಕಿದೆ. ನೀವು ಏನೋ ಅಲ್ಲ, 35 ಲಕ್ಷ ಕೋಟಿ ಭಾರತದ ಬಜೆಟು. 1 ರೂಪಾಯಿ ಕಾಸು ಕೊಡಿಲ್ಲ ನಮ್ಮ ಕರ್ನಾಟಕಕ್ಕೆ. 21% ಕಟ್ಟಿದ್ದೀವಿ. 1 ರೂಪಾಯಿ ಈಸ್ಕೊಂಬರೋ ಅಂಥ ಕೆಪಾಸಿಟಿ ಇಲ್ಲ ನಿಮಗೆ. ಸರ್ಕಾರನ ಬೀಳಿಸ್ಬಿಟ್ಟು ಏನಕ್ಕೆ ಕರ್ನಾಟಕದ 3.5 ಲಕ್ಷ ಬಜೆಟನ್ನು ಗುಜರಾತಿ ಮಾರ್ವಾಡಿ ಸೇಟುಗಳಿಗೆ ದೇಪಕ್ಕೆ ಜಾಗ ಮಾಡಿಕೊಡ್ತಾಯಿದ್ರೆ ಕುಮಾರಸ್ವಾಮಿ. ಯಾವತ್ತೂ ನಾವು ಬಿಡಲ್ಲ. ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಕುಮಾರಸ್ವಾಮಿ, ನೀವು ಅರ್ಥ ಮಾಡ್ಕೊಬೇಕು. ವಿ ವಿಲ್ ನಾಟ್ ಅಲೋ ಯು ಓಕೆ ಟು ಡೂ ದಿಸ್. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.